ಕನ್ನಡದ ದೀವಟಿಗರು ಇವರು, ಕನ್ನಡದ ದೀವಟಿಗರು, ಕನ್ನಡದ ದೀವಟಿಗರು ಇವರು, ಕನ್ನಡದ ದೀವಟಿಗರು. ಹೊರನಾಡಿನಲ್ಲಿ ಕನ್ನಡದ ಪಂಜ ಹಿಡಿದು ಹೊರಟಿ ಹರಿವರು, ಹೊರನಾಡಿನಲ್ಲಿ ಕನ್ನಡದ ಪಂಜ ಹಿಡಿದು ಹೊರಟಿ ಹರಿವರು. ಭಾಷೆ ಸಂಸ್ಕೃತಿಯ ಉಳಿಸಿ ಬೆಳೆಸುತ್ತಲಿ, ಭಾಷೆ ಸಂಸ್ಕೃತಿಯ ಉಳಿಸಿ ಬೆಳೆಸುತ್ತಲಿ, ದೀಪವನ್ನು ಬೆಳಗುತ್ತಿಹರು ಇವರು, ದೀಪವನ್ನು ಬೆಳಗುತ್ತಿಹರು. ನಮಸ್ಕಾರ. ವಿಶ್ವದ ಎಲ್ಲ ಕನ್ನಡಿಗರಿಗೂ ಪದಾಂತರಂಗ ಕಾರ್ಯಕ್ರಮದ ಕನ್ನಡದ ದೀವಟಿಗರು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಿಶ್ವದ ಹಲವಾರು ಭಾಗಗಳಿಂದ ಕನ್ನಡಿಗರು, ಆಮೇಲೆ ಇಲ್ಲಿ ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ ವಿವರಗಳನ್ನು ತಿಳಿಸೋದು ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಜೊತೆಗೆ ನಿಮಗೆ ಸಾಕಷ್ಟು ಮಾಹಿತಿಗಳು, ಸಂದರ್ಶನಗಳು ಕನ್ನಡದ ದೀವಟಿಗರ ಬಗ್ಗೆ ನೀವು ಈ ಕಾರ್ಯಕ್ರಮದಲ್ಲಿ ತಿಳ್ಕೊತೀರಾ. ಇವತ್ತು ನಾವು ವಿಶ್ವದ ಸ್ಕ್ಯಾಂಡಿನೇವಿಯನ್ ಪ್ರದೇಶ ಅಂದರೆ ಸ್ವೀಡನ್ನಿಂದ ಈ ಕಾರ್ಯಕ್ರಮನ ನಾವು ನಿಮಗೆ ತರ್ತಾ ಇದ್ದೀವಿ. ನಾವಿವತ್ತು ಸ್ವೀಡನ್ ದೇಶದ ಗಾಥೆನ್ಬರ್ಗ್ ನಗರದಿಂದ ಈ ಸುದ್ದಿನ ನಿಮಗೆ ತಲುಪಿಸ್ತಾ ಇದ್ದೀವಿ. ಸ್ವೀಡನ್ ಯುರೋಪಿನ 5ನೇ ಅತಿ ದೊಡ್ಡ ರಾಷ್ಟ್ರ. ಇದರ ಸೈಜ್ ಬಗ್ಗೆ ಮಾತಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕಿಂತ 2.5 ಪಟ್ಟು ಇದರ ಗಾತ್ರ ಇದೆ. ಈ ಗಾತ್ರದಲ್ಲಿ 1,10,00,000 ಜನ ಇದ್ದಾರೆ. ಸುಮಾರು ನಮ್ಮ ಬೆಂಗಳೂರು ಪಾಪ್ಯುಲೇಷನ್ಗಿಂತ ಕಮ್ಮಿ ಅಂತಾನೆ ಹೇಳ್ಬೋದು. ಈ ಪಾಪ್ಯುಲೇಷನ್ನಲ್ಲಿ ನಾವು ಭಾರತೀಯರು ಇಲ್ಲಿ 60,000 ಜನ ಇದ್ದೀವಿ. 2016ರಲ್ಲಿ ಈ ಸಂಖ್ಯೆ 24,000 ಆಗಿತ್ತು. ಅದೇ 2024ರಲ್ಲಿ ಅದು 60,000ಕ್ಕೆ ಏರಿದೆ. ಏನಿದೆ ಸ್ವೀಡನ್ನಲ್ಲಿ ಭಾರತೀಯರನ್ನ ಆಕರ್ಷಿಸ್ತಾ ಇರೋದು, ಬನ್ನಿ ತಿಳ್ಕೊಳ್ಳೋಣ. ಸ್ವೀಡನ್ ಯುರೋಪಿನ 10 ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಇದರ ಇನೋವೇಟಿವ್ ಇಂಡೆಕ್ಸಿಂದ ಯುರೋಪಿನ ಟಾಪ್ 5 ಪೊಸಿಷನ್ ಕೂಡ ಇದರ ಹೆಸರಲ್ಲಿದೆ. ಇದಕ್ಕೆ ಮೂಲತಃ ಕಾರಣ ಇಲ್ಲಿಯ ಜಾಗತಿಕ ಸಂಸ್ಥೆಗಳು ವೋಲ್ವೋ, ಐಕಿಯಾ, SKF ಹಾಗೆ 10 ಹಲವಾರು. ಇಲ್ಲಿ ಭಾರತೀಯರ ಕೊಡುಗೆ ಕೂಡ ಸಾಕಷ್ಟಿದೆ ಈ ಸಂಸ್ಥೆಗಳ ಮೂಲಕ. ಅಷ್ಟೇ ಅಲ್ಲದೆ ಸ್ಟಾಕ್ಹೋಮಿನ KTH ಯೂನಿವರ್ಸಿಟಿ ಅಥವಾ ಗಾಥೆನ್ಬರ್ಗ್ನ ಶಾಲ್ಮರ್ಸ್ ಯೂನಿವರ್ಸಿಟಿ ಕೂಡ ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನ ತನ್ನ ಹತ್ರ ಸೆಳೆಕೊಂಡಿದೆ. ಸ್ವೀಡನ್ ದೇಶದ ಪಶ್ಚಿಮ ಕರಾವಳಿಯ ನಗರವಾದ ಗಾಥೆನ್ಬರ್ಗ್ ನಗರದಲ್ಲಿ ನಾವಿವತ್ತಿದ್ದೇವೆ. ಗಾಥೆನ್ಬರ್ಗ್ ನಗರಕ್ಕೆ ಸರಿಸುಮಾರು 400 ವರ್ಷಗಳ ಇತಿಹಾಸ ಇದೆ. ಹಾಗೆ ನೋಡೋಕ್ಕೋದ್ರೆ ಗಾಥೆನ್ಬರ್ಗ್ ನಗರನ ಸ್ವಲ್ಪ ಹೊಸ ನಗರ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲ್ಲ. ಗಾಥೆನ್ಬರ್ಗ್ ನಗರದಲ್ಲಿ ವಿಶ್ವವಿಖ್ಯಾತ ಸಂಸ್ಥೆಯಾದ ವೋಲ್ವೋ ಟ್ರಕ್ಸಿನ ಮುಖ್ಯ ಕಚೇರಿ ಅಂದರೆ ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಸ್ಥಾಪಿತವಾಗಿದೆ. ಈ ಸಂಸ್ಥೆಯ ಒಂದು ಮುಖ್ಯವಾದ ಅಂಗ ಬೆಂಗಳೂರಲ್ಲಿ ಇರೋದ್ರಿಂದ ಪ್ರಾಯಶಃ ಅಲ್ಲಿನ ಕನ್ನಡಿಗರು ಇಲ್ಲಿ ವಲಸೆ ಬಂದಿರಬಹುದು. ಹಾಗಾಗಿ ಇಲ್ಲಿ ಸಾಕಷ್ಟು ಕನ್ನಡಿಗರು ಇದ್ದು ಅದರ ಪ್ರಮಾಣ ಹೆಚ್ಚಾಗಿರೋ ಕಾರಣ ಇರಬಹುದೇನೋ ಅನ್ನೋದು ನಮ್ಮ ಅಭಿಪ್ರಾಯ. ಸ್ವಾಭಾವಿಕವಾಗಿ ಸಾಕಷ್ಟು ಕನ್ನಡ ಜನಗಳು ಇಲ್ಲಿರೋದ್ರಿಂದ ಕನ್ನಡ ಸಂಘಗಳು ಹಾಗೆ 10 ಹಲವಾರು ಕನ್ನಡ ಕಾರ್ಯಕ್ರಮಗಳು ಇಲ್ಲಿ ನಡೆಯೋದು ಸಹಜ. ಕನ್ನಡ ಸಂಘಗಳಿಂದ ಇಲ್ಲಿ ಗಣೇಶ ಚತುರ್ಥಿ, ಯುಗಾದಿ, ದೀಪಾವಳಿ, ಕನ್ನಡ ರಾಜ್ಯೋತ್ಸವ ಹೀಗೆ 10 ಹಲವಾರು ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ಅಷ್ಟೇ ಅಲ್ಲದೆ ನೃತ್ಯ ಕಾರ್ಯಕ್ರಮಗಳು, ಸಂಗೀತ ಸಂಜೆಗಳು, ಸಂಗೀತ ಕಚೇರಿಗಳು, ಆಮೇಲೆ ಊಟವನ್ನು ಆಸ್ವಾದಿಸೋಕ್ಕೆ ಸಾಕಷ್ಟು ಫುಡ್ ಫೆಸ್ಟಿವಲ್ಸ್ ಇಲ್ಲಿ ನಿರಂತರವಾಗಿ ನಡೀತಾನೇ ಇರುತ್ತೆ. ಗಾಥೆನ್ಬರ್ಗ್ ನಗರದಲ್ಲಿ ಕನ್ನಡದ ಪಂಜನ್ನು ಹಿಡಿದು ಕನ್ನಡದ ಮೊದಲನೆಯ ಸಂಘ ಸ್ವೀಡನ್ ನಡಿಗರು ಸಂಘನ ಸ್ಥಾಪಿಸಿರುವಂತಹ ಶ್ರೀಮತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವ್ರನ್ನ ನಾವು ಸಂದರ್ಶನ ಮಾಡಿದ್ವಿ. ಬನ್ನಿ ಅವ್ರಿಗೇನು ಹೇಳ್ತಾರೆ, ಅವ್ರ ಅನುಭವ ಹೇಗಿತ್ತು ಎಲ್ಲ ಅವರಿಂದಾನೇ ತಿಳ್ಕೊಳ್ಳೋಣ. ಸ್ವೀಡನ್ ಬಗ್ಗೆ ಮಾತಾಡ್ತಿದ್ವಿ, ಕನ್ನಡಿಗರ ಬಗ್ಗೆ ಮಾತಾಡ್ತಿದ್ವಿ, ಸ್ವೀಡನ್ ಅಲ್ಲಿರೋ ಕನ್ನಡಿಗರ ಬಗ್ಗೆನೂ ಮಾತಾಡ್ತಿದ್ವಿ. ಇಷ್ಟೆಲ್ಲ ಮಾತಾಡಿದಾಗ ಸ್ವೀಡನ್ ನಡಿಗರ ಬಗ್ಗೆ ಮಾತಾಡ್ಲೇಬೇಕು.
ಸ್ವೀಡನಡಿಗರು ಸಂಸ್ಥೆ ನಂಗೆ ಗೊತ್ತಿರೋ ಹಂಗೆ 2015 ಶುರು ಆಯ್ತು. ಗಾಥೆನ್ಬರ್ಗ್ ನಗರದ ಮೊದಲನೆಯ ಕನ್ನಡ ಸಂಘ ಸ್ವೀಡನ್ನಡಿಗರು ಆಗಿತ್ತು. ಹೌದು. ಈ ಸ್ವೀಡನ್ನಡಿಗರು ಸಂಸ್ಥೆನ ಶುರು ಮಾಡಿರೋ ಮಂಜುಳಾ ದೇಶಪಾಂಡೆ ಅವರು ಇವತ್ ನಮ್ ಜೊತೆ ಇದ್ದಾರೆ. ಏನಿದು ಸ್ವೀಡನ್ನಡಿಗರು, ಹೆಂಗ್ ಶುರು ಆಯ್ತು, ಅದರಿಂದ ಪ್ರೇರಿತರಾಗಿ ಸಾಕಷ್ಟು ಕನ್ನಡ ಸಂಘ ಬಂದಿದೆ. ಆದ್ರೆ ಮೂಲ ಕನ್ನಡ ಸಂಘದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಕುತೂಹಲ ನಮ್ಗಿದೆ. ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ರಕ್ಷಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಸೊ ಸ್ವೀಡನ್ನಡಿಗರು ಬಗ್ಗೆ ಮಾತಾಡ್ತಿದ್ವಿ. ಏನಿದು ಸಂಸ್ಥೆ, ಹೇಗ್ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು ಎಲ್ಲ ತಿಳ್ಕೊಳ್ಳೋ ಕುತೂಹಲ ನಮ್ಗಿದೆ. ಖಂಡಿತವಾಗ್ಲು. ನಾವು 2013 ಸ್ವೀಡನ್ ಬಂದ್ವಿ. ನಾವು ಬಂದಾಗ ಮಕ್ಕಳು ಹೈಸ್ಕೂಲ್ ಅಲ್ಲಿ ಇದ್ರು. ಈ ಸಣ್ಣ ವಯಸ್ಸಿನಲ್ಲಿ ಯಾರು ಹೊರದೇಶಕ್ಕೆ ಹೋಗ್ತಾರೋ ಅವ್ರು ಬಹಳ ಬೇಗ ಅಲ್ಲಿ ಇದಕ್ಕೆ ಒಗ್ತಾರೆ. ನಮ್ಗೆ ಒಂಥರ ಮಿಡ್ಲ್ ಏಜ್ ಅಲ್ಲಿ ಇದ್ವಿ. ಮಕ್ಕಳು ಹೈಸ್ಕೂಲ್ ಅಲ್ಲಿ ಇದ್ರು, ಅವರು ಸಂಗೀತ ಅಂತೆ, ಸಾಹಿತ್ಯ ಅಂತೆ, ನೃತ್ಯ ಅಂತೆ, ಈ ತರ ಎಲ್ಲ ಆಕ್ಟಿವಿಟೀಸ್ ಇತ್ತು. ಇಲ್ಲಿ ಬಂದ ತಕ್ಷಣ ಒಂಥರ ಬೇರೆನೆ ವಾತಾವರಣ, ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಮೋಟಿವೇಶನ್ ಅಂತ ಇರ್ಲಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಜನ ಪರಿಚಯ ಆಗಿದ್ರು. ನಾವೆಲ್ಲ ಸೇರ್ಕೊಂಡು ನಮ್ಮನೇಲಿ ತಿಂಗಳಿಗೆ ಒಂದ್ಸಾರಿ ಒಂದು ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮುಂದಿನ ತಿಂಗಳು ಏನ್ ಮಾಡ್ಬೇಕು ಅಂತ ಇದೇ ತಿಂಗಳು ಯೋಚನೆ ಮಾಡೋದು, ಇವ್ರು ಇಷ್ಟಿಷ್ಟು ಹೊತ್ತು ಅಂತ ಕೊಡೋದು, ಆಮೇಲೆ ಮನೆಯಲ್ಲೇನೆ ಆ ಮಕ್ಕಳು ತಯಾರು ಮಾಡ್ಕೊಂಡು ಬಂದು ಪರ್ಫಾರ್ಮ್ ಮಾಡೋದು. ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೀಗೆ ಆಗ್ತಾ ಆಗ್ತಾ ಸುಮಾರು ಫ್ಯಾಮಿಲೀಸ್ ಸೇರ್ಕೊಂಡ್ರು ಅದಕ್ಕೆ. ಆಮೇಲೆ ಅದ್ರ ಜೊತೆನೆ ನಾವು ಅವಾಗ್ಲೇ ಕಲಾ ಸಂಧ್ಯಾ ಅಂತ ಒಂದು ಅದಕ್ಕೆ ಕರೀತಿದ್ದದ್ ನಾವು ಕಲಾ ಸಂಧ್ಯಾ ಅಂತ. ಅಂದ್ರೆ ಕಲೆಗಳನ್ನೆಲ್ಲ ಒಂದ್ ಸಂಜೆ ಆನಂದಿಸ್ತಿದ್ವಿ. ಸೊ ಹೆಂಗಸರು ಎಲ್ಲ ಸೇರ್ಬಿಟ್ಟು ಸುಮಾರು ಹಾಡು ಅಥವಾ ಏನೋ ಆ ಸಂದರ್ಭಕ್ಕೆ ಸರಿ, ರಾಮನವಮಿ ದಿನ ರಾಮಂದೆ ಏನೋ ಇದ್ ಮಾಡೋದು, ಈ ತರ ಮಾಡ್ತಾ ಇದ್ವಿ. ಮಾಡ್ತಾ ಸುಮಾರು ಅದ್ರಲ್ಲಿ ಪರಿಚಯ ಆದವರು ಕನ್ನಡದವ್ರೆ, ಒಂದು 4-5 ಫ್ಯಾಮಿಲಿ ಕನ್ನಡದವರು. ಹೀಗಾಗಿ 2015 ರಾಜ್ಯೋತ್ಸವದ ವೇಳೆಗೆ ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸೋಣ ಮನೆಯಲ್ಲಿ ಅಂತ ಒಂದು ಯೋಚನೆ ಬಂತು. ಹಾಗೆ ಯೋಚಿಸ್ತಿರ್ಬೇಕಾದ್ರೆ ಸುಮಾರು ಇಲ್ಲಿ ಚಾಲ್ಮಸೇನ್ ಯೂನಿವರ್ಸಿಟಿ ಇದೆ, ಅದಕ್ಕೆ ಸಾಕಷ್ಟು ಜನ ಕನ್ನಡದ ಹುಡುಗರು ಬರ್ತಾ ಇದ್ರು. ಅವರು ಅಪ್ರೋಚ್ ಮಾಡಿದ್ರು, ಒಂದ್ ಸ್ವಲ್ಪ ದೊಡ್ಡದಾಗೆ ಮಾಡೋಣ, ಮನೇಲಿ ಬೇಡ, ಒಂದು ಹಾಲ್ ನಲ್ಲಿ ಮಾಡೋಣ. ಸರಿ ಅಂತ ಒಂದು ಇವೆಂಟ್ ಕ್ರಿಯೇಟ್ ಮಾಡಿದ್ವಿ. ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸುಮಾರು 150-160 ಜನ, ಇನ್ನೂ ಜನ ಬರ್ತೀನಿ ಅಂತ ಹೇಳಿ ನಮ್ಗೆ ಅದನ್ನ ಅಕೊಮಡೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ತರ ಮಾಡಿದ್ಮೇಲೆ ಯೋಚನೆ ಬಂತು, ಇದೇ ತರ ನಾವೆಲ್ಲರೂ ಸೇರಿದೀವಿ, ಇದನ್ನ ಕಂಟಿನ್ಯೂ ಮಾಡ್ಬೇಕು ನಾವು ಅಂತ. ಸ್ವೀಡನ್ನಿನ ಕನ್ನಡಿಗರು, ಸ್ವೀಡನ್ನಡಿಗರು ಒಂದು ಸಂಘನ ಶುರು ಮಾಡ್ಕೊಂಡ್ವಿ ಅವಾಗ. ಇದು ಸ್ವೀಡನ್ನಡಿಗರು ಹುಟ್ಟಿದ ಕತೆ. ಕರೆಕ್ಟ್. ಸ್ವೀಡನ್ನಡಿಗರು 2015 ಹುಟ್ಟು ಮಧ್ಯ ಸಾಕಷ್ಟು ರೂಪಾಂತರ ಆಗ್ತಾ ಇದೆ. ಈಗ್ಲೂ ಸ್ವೀಡನ್ನಡಿಗರು ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ. ನಿಮ್ಮ ಜರ್ನಿ ಸ್ವೀಡನ್ನಡಿಗರುನಲ್ಲಿ ಹೇಗಿತ್ತು? ನಾನ್ ಹೇಳ್ದಂಗೆ ಅದು ಮೊದಲನೇ ಸಂಘ ಇಲ್ಲಿ ಎಲ್ಲ. ಆಮೇಲೆ ಅಷ್ಟೊಂದು ಜನನೂ ಇರ್ಲಿಲ್ಲ ನಮ್ಮ ಈ ಸ್ವೀಡನ್ ನಲ್ಲಿ, ಸಾಕಷ್ಟು ಕಡಿಮೆನೆ ಅಂತ ಹೇಳ್ಬಹುದು. ಹೀಗಾಗಿ ಎಲ್ರಿಗೂ ಅದೊಂಥರ ಉತ್ಸಾಹ ಇರ್ತಿತ್ತು ಒಂದ್ ಕಡೆ ಸೇರ್ಬೇಕನ್ನೋದು. ಪ್ರತಿಯೊಂದು ಅವಾಗ ನಾವು ಯೋಚನೆ ಮಾಡಿದ್ವಿ, ಏನೇನ್ ಕಾರ್ಯಕ್ರಮ ಮಾಡ್ಬೋದು, ಇಂಥಲ್ಲೆಲ್ಲ ಕಾರ್ಯಕ್ರಮ ಮೇಲಿನ ಮೇಲೆ ಮಾಡ್ತೀನಿ ಪ್ರತಿ ತಿಂಗಳು ಅನ್ನೋದು ಒಂದು ಸಾಧ್ಯತೆ ಕಡಿಮೆನೆ. ನಿನ್ಗೆ ಗೊತ್ತಿದೆ ಏನೇನು ಕಷ್ಟ ಅಂತ. ಸೊ ಅದಕ್ಕೆ ನಮ್ದು ರಾಜ್ಯೋತ್ಸವ ಅಂತೂ ಮಾಡ್ಲೇಬೇಕು. ಆಮೇಲೆ ರಾಜ್ಯೋತ್ಸವ ನಾಡ ಹಬ್ಬ ಹತ್ರ ಬರೋದ್ರಿಂದ ಅದು ಒಂದು ದೊಡ್ಡ ಕಾರ್ಯಕ್ರಮ. ಆಮೇಲೆ ಯುಗಾದಿ ನಮ್ಮ ದೊಡ್ಡ ಹಬ್ಬ, ವರ್ಷದ ಆರಂಭ ನಮ್ದು. ಆದ್ರಿಂದ ಅವೆರಡು ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಇಟ್ಕೊಳ್ಳೋಣ. ಅದನ್ನ ಬಿಟ್ಟ ಹಾಗೆ ಬೇರೆ ರೀತಿಯಿಂದನೂ ನೋಡಬಹುದು. ನಮ್ಮ ಭಾಷೆ ಅಂದ್ರೆ ಬರೀ ಭಾಷೆ ಮಾತು ಮಾತ್ರ ಅಲ್ಲ, ನಮ್ಮ ಹಬ್ಬ, ನಮ್ಮ ಹರಿದಿನ, ನಮ್ಮ ಉಡುಗೆ ತೊಡುಗೆ, ಪೂಜೆ ಪುನಸ್ಕಾರ, ಹಾಡು ಹಸೆ, ಎಷ್ಟೊಂದೆಲ್ಲ ಎಲ್ಲ ನಮ್ಮ ಭಾಷೆಗೆ ಸಂಬಂಧಪಟ್ಟಿದೆ. ಆದ್ರಿಂದ ಒಂದು ಗಣೇಶ ಚತುರ್ಥಿಯನ್ನ ನಮ್ಮ ಧಾರ್ಮಿಕ ಹಬ್ಬವಾಗಿ ಆಚರಿಸೋಣ ಅಂತ. ಅಲ್ಲಿ ಆಡಂಬರ, ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡು ಹಸೆ, ಡಾನ್ಸ್ ಅಂತದಕ್ಕಿಲ್ಲ. ನಮ್ ಪೂಜೆ, ನಮ್ ಪುನಸ್ಕಾರ, ಹಬ್ಬದ ವಾತಾವರಣ, ಹಬ್ಬಕ್ಕೆ ಏನೇನು ಮಾಡ್ತೀವಿ, ಯಾವ ತರ ಮಾಡ್ತೀವಿ, ಎಲ್ಲರೂ ಸೇರಿ ಹೆಂಗೆ ಒಂದು ಹಬ್ಬವನ್ನ ಮನೆಯಲ್ಲಿ ಆಚರಿಸ್ತೀವೋ ಆ ತರ ಆಚರಿಸೋ ತರ ಒಂದು ಗಣೇಶ ಚತುರ್ಥಿನ ಆಚರಿಸಕ್ ಶುರು ಮಾಡಿದ್ವಿ. ಆಮೇಲೆ
ನಿನ್ ಗೊತ್ತಿದಂಗೆ ಇಲ್ಲಿ ಅರ್ಧ ವರ್ಷ ಕತ್ಲೆ, ಅರ್ಧ ವರ್ಷ ಐತಿ. ಸೊ ಆ ಬೆಳಕಿರೋ ಅರ್ಧ ವರ್ಷದಲ್ಲಿ ಏನೇನ್ ಹೊರಗಡೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ತರದ್ದು. ಸಂಘದಿಂದ ನಾವು ಪಿಕ್ನಿಕ್ ಹೋಗ್ತೀವಿ, ಮೈಗ್ರೇಟರಿ ಬರ್ಡ್ಸ್ ನೋಡ್ಲಿಕ್ಕೆ ಹೋಗ್ತಿದ್ವಿ, ಸೈಕ್ಲಿಂಗ್ ಇವೆಂಟ್ಸ್ ಮಾಡ್ತಿದ್ವಿ. ಆಮೇಲೆ ಸೈಕ್ಲಿಂಗ್ ಆಗಸ್ಟ್ 15 ದಿನ ಸ್ವಾತಂತ್ರ್ಯೋತ್ಸವ ದಿನ ಸೈಕ್ಲಿಂಗ್ ಮಾಡ್ಕೊಂಡು ಹೋಗಿ ಒಂದ್ ಗುಡ್ಡದ ಮೇಲೆ ನಮ್ ಬಾವುಟ ಏರ್ಸಿ ನ್ಯಾಷನಲ್ ಅಂತ ಹಾಡಿ, ಅದು ಒಂಥರ ಸಂಭ್ರಮನೆ ಅದ್ ಮಾಡ್ತಿದ್ವಿ. ಅದೇ ಹಂಗೆ ಕತ್ಲು ಶುರು ಆದ್ಮೇಲೆ ನಮ್ಮ ಗ್ರಾಮೀಣ ಆಟಗಳೇನಿವೆ, ಇಂಡೋರ್ ಗೇಮ್ಸ್, ಅವನ್ನೆಲ್ಲ ಪಗಡೆ, ಚೌಕಾಬಾರ, ಆ ತರದ್ದು. ಅದು ಅಲ್ಲದೆ ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಕ್ಯಾರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಈ ತರದ ಟೂರ್ನಮೆಂಟ್ಸ್ ಮಾಡಿದ್ವಿ. ಆಮೇಲೆ ಬ್ಯಾಡ್ಮಿಂಟನ್ ಮಾಡಿದ್ವಿ. ತುಂಬಾ ಒಳ್ಳೆ ಪ್ರತಿಕ್ರಿಯೆ, ಅಂದ್ರೆ ಅದೊಂಥರ ಹೊಸದು ಅವಾಗ. ಹೌದು. ಸೊ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬರ್ತಿತ್ತು. ಇದೇ ತರ ಹಾಗೆ ತುಂಬಾ ಚಂದ ನಡೀತಿತ್ತು. ಕೋವಿಡ್ ಬಂದ್ಮೇಲೆ ಇದು ಡಿಸ್ಟೆನ್ಸ್ ಏನ್ ಮೇಂಟೈನ್ ಮಾಡ್ಬೇಕು ಅಂತ ಆದಾಗ ಇವು ಕಾರ್ಯಕ್ರಮಕ್ಕೆಲ್ಲ ಒಂದು ಬ್ರೇಕ್ ಬಿತ್ತು ಅಂತ ಹೇಳ್ಬೋದು. ಆವಾಗ ಮತ್ತೆ ಆ ಟೈಮ್ನಲ್ಲಿ ಸಾಕಷ್ಟು ಫ್ಯಾಮಿಲೀಸ್ ಬಂದ್ರು ಇಲ್ಲಿ. ಅವ್ರಿಗೆ ಎಲ್ಲರ ಜೊತೆ ಸೇರ್ಲಿಕ್ಕೆ ಅವಕಾಶ ಇರ್ಲಿಲ್ವಾದ್ರಿಂದ ಅವ್ರವ್ರಷ್ಟಕ್ಕೆ ಚಿಕ್ಕದಾಗಿ ಸೇರಿ ಒಂದ್ ಸಣ್ಣ ಸಣ್ಣ ಗುಂಪುಗಳಾಗಿವೆ. ಆ ತರ ಅವಾಗ ಗುಂಪುಗಳಾಗಿವೆ, ಸಾಕಷ್ಟು ಗುಂಪುಗಳಾಗಿವೆ. ಅದು ಅದೇ ತರ ಮುಂದುವರೆದಿದೆ. ಹೌದು. ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಿ. ಇದೇ ನಿಟ್ಟಲ್ಲಿ ನೋಡಿದಾಗ ನೀವು ಸ್ವರತರಂಗ ಮತ್ತೆ ದಕ್ಷಿಣ್ ಅನ್ನೋ 2 ಆರ್ಗನೈಸೇಷನ್ ಅಲ್ಲೂ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀರಾ. ಏನಿದೆರಡರ ಉದ್ದೇಶ ಏನು, ಏನ್ ಮಾಡ್ತಾರೆ? ಸುಮಾರು ಪ್ರತಿಭಾವಂತರು ಉದ್ಯೋಗಕ್ಕೋಸ್ಕರ ಅಥವಾ ಶಿಕ್ಷಣಕ್ಕೋಸ್ಕರ ದೇಶ ಬಿಟ್ಟು ಹೊರಗೆ ಬರ್ತಾರೆ. ಮೂಲ ಉದ್ದೇಶ ಅವ್ರದ್ದು ಎಂಜಿನಿಯರಿಂಗು ಅದು ಇದು ನೋಡಿ ಅದನ್ನ ಕೆಲಸ ಮಾಡೋದಿರು ಹವ್ಯಾಸ. ಅವ್ರದ್ದು ಪ್ರವೃತ್ತಿ ಬೇರೆ ಇರುತ್ತೆ, ವೃತ್ತಿ ಬೇರೆ ಇದ್ರು ಪ್ರವೃತ್ತಿ ಬೇರೆ ಇರುತ್ತೆ. ಸೊ ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಬೇಕಾದಂತ ವಾತಾವರಣ ಇಲ್ಲಿ ಇರ್ಲಿಲ್ಲ. ಏನೋ ಒಂದ್ ವರ್ಷಕ್ಕೊಂದೇನೋ ಕಾರ್ಯಕ್ರಮ ಆಗತ್ತೆ, ಅದನ್ನು ನೀವು ಯಾವ ತರ ಮಾಡ್ಬೇಕಾಗತ್ತೆ ಅಂದ್ರೆ ಆಡಿಯನ್ಸ್ ನ ದೃಷ್ಟಿಲಿ ಇಟ್ಕೊಂಡು ನಿಮ್ ಕಾರ್ಯಕ್ರಮ ನೀವು ಮಾಡಬಹುದು. ನಮ್ಮ ದೇಶದಲ್ಲಿ ಇದ್ದಂಗೆ ನಾನ್ ಬೆಳಿಲಿಕ್ಕೆ ನನ್ಗೇನ್ ಬೇಕು ಅನ್ನೋದು ಮುಖ್ಯ ಆಗೋದಿಲ್ಲ ಇಲ್ಲಿ. ಹೌದು. ಅದು ಒಳ್ಳೊಳ್ಳೆ ಕಲಾವಿದ್ರು ಬರೀ ಇಷ್ಟಕ್ಕೆ ತಮ್ಮನ್ನ ತಾವು ಸೀಮಿತಗೊಳಿಸ್ಕೊಳ್ಳುವಾಗ ಅನಿಸ್ತಿತ್ತು ಎಷ್ಟೊಂದು ಪ್ರತಿಭೆ ಇದೆ. ಇಬ್ರು ಒಳ್ಳೆ ಕಲಾಕಾರರನ್ನ ಸಂಪರ್ಕ ಬಂದ್ರು ನಮ್ಗೆ. ಆವಾಗ ನಾವು ಮಾತಾಡಿದ್ವಿ, ಒಂದು ವಾತಾವರಣ ನಿರ್ಮಾಣ ಮಾಡೋಣ, ನಿಮ್ಮ ಕಲೆ ಏನಿದೆ ಅದು ಬೆಳಿಬೇಕು, ಬರೀ ಪ್ರೇಕ್ಷಕರಿಗೆ ಮಾತ್ರವಲ್ಲ, ಆಸ್ ಅನ್ ಆರ್ಟಿಸ್ಟ್ ಯು ಶುಡ್ ಫೀಲ್ ದಟ್ ಯು ಆರ್ ಗ್ರೋಯಿಂಗ್. ಹೌದು. ಸೊ ಆ ತರ ಯೋಚನೆ ಮಾಡಿ ಸ್ವರತರಂಗ 4 ಜನ ಸೇರಿ ಸ್ವರತರಂಗ ಕಟ್ಟಿದ್ವಿ. ಆವಾಗ ನಮ್ಮ ಮನೆಯಲ್ಲಿ ಕಚೇರಿಗಳನ್ನ ಮಾಡ್ತಾ ಇದ್ವಿ, ಈಗ್ಲೂ ಮಾಡ್ತೀವಿ, ಆದ್ರೆ ಮನೆಯನ್ನ ದಾಟಿ ಹೋಗಿದೆ ಅದು. ಬೈಠಕ್ ಅಂತ, ಮಂತ್ಲಿ ಬೈಠಕ್, ಪ್ರತಿ ತಿಂಗಳ ಕಚೇರಿ ಅಂತ, ಗೃಹ ಕಚೇರಿ. ಒಂದೇ ಸಾರಿ ಮಾಡಿದಾಗ ನಾನ್ ಕನ್ನಡ ಸಂಘಕ್ಕೆ ಹೆಂಗೆ ನಿರೀಕ್ಷೆ ಮೀರಿ 160 ಮಂದಿ ಜನ ಬಂದ್ರು ಅಂತ ಹೇಳಿದೆ, ಅದೇ ತರ ಈ ಕಚೇರಿಗೆ ನಮ್ಮ ನಿರೀಕ್ಷೆ ಮೀರಿ ನಮ್ಮ ಮನೆಯ ಹಾಲ್ ನಲ್ಲಿ 45ಕ್ಕಿಂತ ಜನ ಸಂಗೀತ ಕೇಳಲಿಕ್ಕೆ, ಕ್ಲಾಸಿಕಲ್ ಮ್ಯೂಸಿಕ್. ಇಲ್ಲಿ ಎಷ್ಟು ಅದೇ ತೋರಿಸುತ್ತೆ ಅಲ್ಲ, ಈ ತರ ವೇದಿಕೆಗಳಿಗೆ ಎಷ್ಟು ಬೇಕಾಗತ್ತೆ ಅನ್ನೋದು. ಎಸ್ಪೆಷಲಿ ಶುರುವಾತಲ್ಲಿ ಬಹಳ ಅಗತ್ಯ ಇರತ್ತೆ ಅದರದ್ದು. ಆಮೇಲೆ ಬೆಳೀತದೆ, ಎಲ್ಲಾನು ಬೆಳಿಲೇಬೇಕು, ಅದೇ ಉದ್ದೇಶ. ಆಯ್ತು, ಅದೇ ಆತರ ಗೊತ್ತಾಯ್ತು ಜನರಿಗೆ. ಕಲಾಕಾರರು ಬಂದ್ ಸೇರ್ತಾ ಇದ್ರು, ಆಮೇಲೆ ಕಲಾಭಿಮಾನಿಗಳು ಸೇರ್ಕೊಂಡ್ರು. ಅದೇ ತರ ಗುಂಪು ಸಾಕಷ್ಟು ದೊಡ್ಡದಾಯ್ತು. ಇವತ್ತು ಆ ಸ್ವರತರಂಗದಿಂದ ಅವರು ಎಲ್ಲಾ ಕಡೆ ಹೋಗಿ ಕಾರ್ಯಕ್ರಮ ಕೊಡ್ತಾರೆ ಆಸ್ ಅ ಟೀಮ್. ಅದು ಅಲ್ಲದೆ ನಾವು ಪ್ರತಿ ವರ್ಷ ಬೇರೆ ಬೇರೆ ಕಡೆಯಿಂದ ಕಲಾಕಾರರನ್ನ ಕರೆಸ್ತೀವಿ. ಇಂಡಿಯಾದಿಂದ ಕಲಾಕಾರರು ಬಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಮತ್ತೆ ಇಲ್ಲಿನೂ ಬೇರೆ ಬೇರೆ ಊರಿನಿಂದ ನಾವು ಕಲಾಕಾರರನ್ನ ಕರೆಸ್ತೀವಿ. ಸೊ ಇವತ್ತು ಸ್ವರತರಂಗ ಕೂಡ ಒಂದು ಬಹಳ ಉನ್ನತ ಮಟ್ಟದ ಕಲಾ ಸಂಸ್ಥೆಯಾಗಿ ಬೆಳೆದಿದೆ. ಇನ್ನು ದಕ್ಷಿಣ ಅಂದ್ರೆ ನಮ್ಮ ಜನ ಇಲ್ಲಿ ಬೇರೆ US-ಗಾಗ್ಲಿ UK-ಗಾಗ್ಲಿ ಹೋಲಿಸಿದ್ರೆ ನಮ್ ಜನ ಕಡಿಮೆ ಅಂತ ನಾನು ಹೇಳ್ದೆ. ಅದೇ ಕಾರಣಕ್ಕೆ ಇರ್ಬೋದು, ನಮ್ ತರದ್ ಊಟ ನಮ್ದು ಸಿಗೋದಿಲ್ಲ, ತುಂಬಾ ಮಿಸ್ ಮಾಡ್ಕೋತೀವಿ. ಆಮೇಲೆ ಅದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ. ಸೊ ಆ ದೃಷ್ಟಿಯಿಂದ ನೋಡಿದಾಗ ನಮ್ಗೆ ಅಡಿಗೆನೂ ಒಂದು ಕಲೆನೆ. ಅದು ಆಮೇಲೆ ಒಂದೊಂದು ಹಬ್ಬಕ್ಕೆ ಒಂದೊಂದು ಅಡಿಗೆ ಮಾಡ್ಬೇಕು ಅಂತ ನಮ್ಮ ಶಾಸ್ತ್ರ ಇದೆ. ಹೌದು. ಆದ್ರಿಂದ ಅದರದ್ದು ಮಹತ್ವ ತಿಳಿಸ್ಬೇಕು. ಅದು ಅಲ್ದೇನೆ ಆ ಹಬ್ಬ, ಆ ಅಡುಗೆ, ಅದಕ್ಕೆ ಸಂಬಂಧಿಸಿದ
ಕಥೆ ಪುರಾಣ ಎಷ್ಟೊಂದಿದೆ. ಒಂದು ಮಾತಿದೆ, ಹೊರಗೆ ತೋರಣ ಒಳಗೆ ಹೂರಣ ಹಬ್ಬ ಸಂಪೂರ್ಣ ಅಂತ. So, ಆ ತರ ಇಷ್ಟೊಂದು ಯಾವ ಹಬ್ಬಕ್ಕೆ ಹೂರಣ ಮಾಡ್ಬೇಕು, ಇನ್ನೊಂದು ಏನೋ ಈ ತರ ಸುಮಾರಿದೆ. ಈಗ ನಮ್ಮ ಪೂರ್ವಜರಿಗೆ ಹೋಲಿಸಿದ್ರೆ ನಾವು ಎಷ್ಟೋ ಅರ್ಧ ಮುಕ್ಕಲ್ ಪಾಲ್ ಮರ್ತ್ ಬಿಟ್ಟಿದ್ದೀವಿ. ಈಗ ನಾವು ಮಾಡ್ಲಿಲ್ಲ ಅಂದ್ರೆ ಅದು ಹೋಗ್ಬಿಡತ್ತೆ. ಹಿಂಗೆ ಒಂದೊಂದೇ ಕಲೆ ನಶಿಸಿ ಹೋಗ್ತವೆ. ಆ ದೃಷ್ಟಿಯಿಂದ ಪ್ರತಿ ತಿಂಗಳು ಒಂದು ದಕ್ಷಿಣದಿಂದ ಒಂದು ಫುಡ್ ಫೆಸ್ಟಿವಲ್ ಮಾಡ್ತೀವಿ. ಆ ತಿಂಗಳಿಗೆ ಏನು ಪ್ರಮುಖ ಹಬ್ಬ ಇದೆ ಅಂತ ಆಗ್ಬೋದು, ಅಥವಾ ಸಂದರ್ಭಕ್ಕೆ ಹೊಂದೋ ಅಂತದ್ದು ಅದನ್ನ ಮಾಡಿ. ತುಂಬಾ ಖುಷಿ ಕೊಡುತ್ತೆ. ಈ ಫುಡ್ ಫೆಸ್ಟಿವಲ್ ಅಂದಾಗ ತುಂಬಾ ಬಹುಜನ ಪ್ರಿಯರು ಇರ್ತಾರೆ. ಬಂದು ಈ ಅಡಿಗೆನ ಆಸ್ವಾದಿಸದೆ ಅದೊಂದು ಖುಷಿ. ಹಿಂಗೆ ಎಷ್ಟೊಂದು ಮಿಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ನಿಟ್ಟಿನ ಪ್ರಕಾರ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಇಲ್ಲಿ ಸ್ವೀಡನಿನ ಒಂದು ವಿಚಾರ ನೀವು ಮಿಸ್ ಮಾಡ್ಕೊಳ್ಳೋದು, ಅಥವಾ ಇಷ್ಟು ವರ್ಷದಿಂದ ನೀವು ಸ್ವೀಡನ್ ಅಲ್ಲಿ ಇದ್ದೀರಾ, ಕರ್ನಾಟಕದ ಅಥವಾ ಭಾರತದ ಯಾವ ಒಂದು ಅಂಶ ನೀವು ಇಲ್ಲಿ ಮಿಸ್ ಮಾಡ್ತೀರಾ? ಕಷ್ಟದ ಪ್ರಶ್ನೆ ನೀನ್ ಕೇಳಿದ್ದು. ಅದು ಯಾವಾಗ್ಲೂ ಯಾವ್ದಿಲ್ವೋ ಅದೇ ಬೇಕಾಗುತ್ತೆ ಮನ್ಸ್ಗೆ. ಇರುವುದೆಲ್ಲವ ಬಿಟ್ಟು ಇರೋದು ನೆನೆಗೆ ತುಡಿಯುವುದೇ ಜೀವನ ಅಂತ ಹೇಳಿ. ನಮ್ಮ ಜನರನ್ನ ನಾನು ಬಹಳ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ಬೋದು. ನಮ್ಮ ಫ್ಯಾಮಿಲಿ ಆಗ್ಲಿ, ನಮ್ಮ ಮಿತ್ರರಾಗ್ಲಿ, ಆಮೇಲೆ ಹಬ್ಬ ಹರಿದಿನಗಳಾಗ್ಲಿ, ಆಮೇಲೆ ಹೇಳಿದ್ನಲ್ಲ ಆರ್ಟ್ಗೆ ಎಷ್ಟು ಸ್ಕೋಪ್ ಇದೆ, ಬೆಳೆಯಕ್ಕೆ ಅವಕಾಶಗಳಿವೆ, ಅದಾಗ್ಲಿ, ಇವೆಲ್ಲ ಇಲ್ಲಿ ಒಂದ್ ಸ್ವಲ್ಪ ಮಿಸ್ ಆಗ್ತವೆ ಅಂತ ಅನ್ಬಹುದು. ಆದ್ರೆ ಎಲ್ಲಿದ್ರು ಅಲ್ಲಿದು ಯಾವ ತರ ಜೀವನ ಇರುತ್ತೋ ಅದಕ್ಕೆ ಹೊಂದ್ಕೊಂಡು ನಾವು ಮುಂದೆ ಹೋಗ್ಬೇಕು. ಜೀವನನ ನಾವು ತಗೊಂಡು ಹೋಗೋದಿಲ್ಲ, ನಮ್ಮನ್ನ ಜೀವನ ತಗೊಂಡು ಹೋಗತ್ತೆ. ಅದಕ್ಕೆ ನಾವು ಇಲ್ಲಿನ ಸಾಕಷ್ಟು ಒಳ್ಳೊಳ್ಳೇದು ಇದೆ. ಈ ಜನರದ ಸಮಯ ಪ್ರಜ್ಞೆ ಇರ್ಬೋದು, ಆಮೇಲೆ ಅವರ ಏನು ವಿಶ್ವಾಸ ಅಪನಂಬಿಕೆ ಅನ್ನೋದೇ ಇಲ್ಲ, ಸುಳ್ಳು ಅನ್ನೋದು ನಾನು ಕಂಡೇ ಇಲ್ಲ. ಹೌದು ಅಲ್ವಾ? ತುಂಬಾ ನಾನ್ ಇಲ್ಲಿ ಬಂದಾಗಿನ ನಾನ್ ನೋಡಿರೋದು ಅಷ್ಟೇ. ತುಂಬಾ ಖುಷಿ ಆಗುತ್ತೆ ಹೆಂಗೆ ಟ್ರಸ್ಟ್ ನ ಬುನಾದಿ ಇಟ್ಕೊಂಡು, ಫೌಂಡೇಶನ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಾವು ಯಾವಾಗ್ಲೂ ಹೇಳ್ತೀವಿ ನಮ್ದು ಮೌಲ್ಯಗಳು ಬಹಳ ಶ್ರೇಷ್ಠ ಅಂತ ನಾವು ಹೇಳ್ತಿರೋದು ಹಿಂದಿನ ಬಗ್ಗೆ. ಆದ್ರೆ ಇಲ್ಲಿರೋದು ಈಗ್ಲೇ ಇದೆ. ನಾನ್ ಬಂದಾಗ ನನ್ಗೆ ಅನಿಸ್ತಿತ್ತು, ರಾತ್ರಿ 12 ಗಂಟೆಗೂ ಒಂದ್ ಹುಡುಗಿ ಟ್ರೈನ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಮಧ್ಯರಾತ್ರಿ ಮನೆಗ್ ಬರ್ಬಹುದು ಇಲ್ಲಿ. ಅದಕ್ಕೆ ರಾಮರಾಜ್ಯನೇನೋ ಇದು ಅಂತ ಅನಿಸ್ತಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ರಾಮರಾಜ್ಯ ಆದ್ರೆ ತಕ್ಷಣ ನಂಗೆ ರಾಮನವಮಿ ಮತ್ತೆ ಯುಗಾದಿ ನೆನಪು ಬಂತು. ಸ್ವೀಡನ್ ಅಡಿಗರಿಂದ ಈ ಕಾರ್ಯಕ್ರಮ ಆಯ್ತು. ಅದ್ರ ಬಗ್ಗೆ ಸ್ವಲ್ಪ ಹೇಗಿತ್ತು, ಹೇಗ್ ನಡೀತು ಅಂತ ಹೇಳ್ತೀರಾ? ಜೊತೆಗೆ ಮುಂದೆ ಸ್ವೀಡನ್ ಅಡಿಗರು ಇಂದ ಬರೋ ಕಾರ್ಯಕ್ರಮಗಳ ಬಗ್ಗೆ ಏನಿರತ್ತೆ, ಏನ್ ಕಾದ್ ನೋಡ್ಬೋದು ಜನ ಅಂತ ತಿಳ್ಕೊಳ್ಳೋ ಕುತೂಹಲ. ಯುಗಾದಿ ನಾನು ಹೇಳ್ದಂಗೆ ಅವಾಗಿಂದ 2015ರಿಂದ ನಾವು ಯುಗಾದಿನ ಆಚರಿಸ್ತಾನೆ ಇದೀವಿ ಪ್ರತಿ ವರ್ಷ. ಅದು ನಿಜಕ್ಕೂ ನಮ್ಗೆ ಹೊಸ ವರ್ಷನೇ. ಇಲ್ಲಿ ಕತ್ಲು ಮುಗಿದು ನಮ್ದು ಡೇಲೈಟ್ ಸೇವಿಂಗ್ ಆಗೋದು, ಯುಗಾದಿ ಎಲ್ಲ ಸೇರಿ ಬರುತ್ತೆ. ಎಷ್ಟೊಂದು ಬೆಳಕು, ದಿನ ದೊಡ್ಡದಾಗತ್ತೆ, ವೆದರು ಚೆನ್ನಾಗತ್ತೆ. ಹಿಂಗಾಗಿ ಬಹಳ ಸಂಭ್ರಮದ ಹಬ್ಬ ನಮ್ಗದು. ಇವಾಗ ನಾವು ಅದನ್ನ ಹೆಚ್ಚು ನಾನು ಹೇಳ್ದಂಗೆ ಆ ಸಿಗ್ನಿಫಿಕೆನ್ಸ್, ಆ ಹಬ್ಬದ ಸಿಗ್ನಿಫಿಕೆನ್ಸ್ ನ ಸೆಲೆಬ್ರೇಟ್ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಹೀಗಾಗಿ ನಾವ್ ಈ ಸಲ ಬೇವು ಬೆಲ್ಲ ಹಂಚಿದ್ವಿ. ಆಮೇಲೆ ರಾಮನವಮಿ ದಿನ ಪಾನಕ ಕೋಸಂಬರಿ. ನಮ್ಗೆ ಈ ಸಾರಿ ರಾಮನವಮಿ ದಿನಾನೇ ನಾವು ಯುಗಾದಿನೂ ಆಚರಿಸಿದ್ವಿ, ಯಾಕಂದ್ರೆ ಒಂದೇ ವಾರದ ಅಂತರದಲ್ಲಿ ಬಂತು, ಭಾನುವಾರ ಬಂದಿದ್ರಿಂದ. ಹೀಗಾಗಿ ಅದನ್ನ ಆಚರಿಸಿದ್ವಿ. ಆಮೇಲೆ ಪಂಚಾಂಗ ಶ್ರವಣ ಮಾಡಿದ್ವಿ, ರಾಮತಾಂಡವ ಹೇಳಿದ್ವಿ. ಆಮೇಲೆ ಯುಗಾದಿ ಬಗ್ಗೆ ಯಾರಿಗೂ ಗೊತ್ತಿರ್ತೀರಂತ ಎಷ್ಟು ಒಳ್ಳೊಳ್ಳೆ ಪದಬಂಧಗಳನ್ನ, ಕ್ವಿಜ್, ಇದೆಲ್ಲ ನಾವು ಮಾಡಿದ್ವಿ, ಮಾಹಿತಿನ ಕೊಟ್ವಿ. ಕಥೆಗಳು ಯುಗಾದಿಗೆ ಸ್ವೀಡನ್ಗೆ ಹೆಂಗೆ ಅದು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಇದು ಈ ತರ. ಆಮೇಲೆ ಅದೇ ನಾವ್ ಹೇಳ್ದಂಗೆ ಅದೆಲ್ಲ ಒಂದಕ್ಕೊಂದು ಹೆಣ್ಕೊಂಡಿರೋದು. ಇವೆಲ್ಲ ನಾ ಏನ್ ಸಂಘ ಹೇಳ್ತಿದೀನಿ, ಸಂಗೀತ ಇರ್ಬೋದು, ಊಟ ಇರ್ಬೋದು, ಏನು ಇರ್ಬೋದು, ಅದೆಲ್ಲ ಒಂದಕ್ಕೊಂದು ಹೊಕ್ಕಾಗಿ ನಮ್ ಜೀವನದಲ್ಲಿ ಬೆರ್ತಿರೋಂತ ವಿಷಯಗಳಿವು. ಅದಕ್ಕೋಸ್ಕರ ಮುಂದೆ ನಾವು ಈಗ ಮುಂದೆ ಬರೋದಂದ್ರೆ ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ನಾನು ಹೇಳ್ದಂಗೆ ಅದು ಒಂದು ಧಾರ್ಮಿಕ ಹಬ್ಬವಾಗಿ ನಾವು ಆಚರಿಸ್ತೀವಿ. ಅದನ್ನ ಪೂಜಾ ವಿಧಾನ ಎಲ್ಲ ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಅಥರ್ವಶೀರ್ಷ ಪಠಣ ಮಾಡ್ತೀವಿ, ಗಣಪತಿ ಅಥರ್ವಶೀರ್ಷ ಆ ತರ ಎಲ್ಲ
ರಾಜ್ಯೋತ್ಸವ ಇದೆ ಮುಂದೆ, ಅದ್ರ ಮುಂದೆ ಆಟಗಳ ಬಗ್ಗೆನೂ ಹೇಳ್ತಾ ಹೌದು, ಇದ್ರಿ ಕರೆಕ್ಟ್. ನೀವು. ಈ ಸರಿ ಮತ್ತೆ ನಾವು ಇಂಡೋರ್ ಗೇಮ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ದೀವಿ. And ಈ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ, ಇಲ್ಲಿ ಸ್ವೀಡನ್ ಅಡಿಗರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ಪರಿಚಯ ಮಾಡಿಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ರಕ್ಷಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಸ್ವೀಡನ್ ಅಡಿಗರ ಕತೆ. ಹೀಗೆ ಸ್ವೀಡನ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಕನ್ನಡ ಕಾರ್ಯಕ್ರಮನ ನಡೆಸ್ತಿರುವಂತಹ, ಕನ್ನಡಕ್ಕಾಗಿ ಕೆಲಸ ಮಾಡ್ತಿರುವಂತಹ ದೇವಟಿಗರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿರೀಕ್ಷೆ ಮಾಡ್ತಾ ಇರಿ. ನಾನು ನಿಮ್ಮ ಶ್ರೀರಕ್ಷಾ. ಧನ್ಯವಾದಗಳು.